ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ನೀವು ಆಯ್ತು. ಎತ್ತವ್ರು ಕೂತ್ಕೊಳ್ಳಿ, ಎತ್ತವ್ರು ಕೂತ್ಕೊಳ್ಳಿ. ನೀವು ಒಂದು ನಿಮಿಷ, ಒಂದು ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಮೊನ್ನೆ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಅದು ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಒಂದು ಸೆಕೆಂಡ್ ನೀವು ಕೂತ್ಕೊಳ್ಳಿ, ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತಪ್ಪ, ಕೂತ್ಕೊಳ್ಳಿ. ಆಯ್ತು, ಒಂದು ಸೆಕೆಂಡ್. ಬರೇ ಮುಸ್ಲಿಂ ನಮ್ಗೆ ಅಟ್ಟೆ ಒಂದು ಸೆಕೆಂಡ್. ಅದ್ರೂ ತನಿಖೆ ಆಯ್ತು, ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಅವ್ರಿಗೆ ಹೇಳ್ರಿ, ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು ನಾರಾಯಣ್ ಅವರು, ನಿಮ್ಮ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರ ಇಲ್ಲೇ ಅಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಮಾಡ್ತಾ ಇದೀವಿ ಮಾಡಿ ಬರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಲ್ಮೀಕಿ ನಿಗಮದ ರಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೂತ್ಕೊಳ್ಳಿ. ಏನು ಇಲ್ಲ ರೇ ಎತ್ತಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು. ನಾ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ವಾಲ್ಮೀಕಿ ಒಂದ್ ಸೆಕೆಂಡ್, ನನಗೆ ಒಂದು ನಿಮಿಷ ಟೈಮ್ ಕೊಡಿ. ಆಯ್ತು, ಒಂದ್ ಸೆಕೆಂಡ್, ಒಂದು ಸೆಕೆಂಡ್ ಮಾತಾಡಿ, ಒಂದು ಅವಕಾಶ ಕೂತ್ಕೊಳ್ಳಿ. ಈಗ ಒಂದು ಸೆಕೆಂಡ್, ಬಡವರು ದುಡ್ಡು ಒಂದ್ ಸೆಕೆಂಡ್ ಮಾತಾಡಿ, ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ ಒಂದ್ ಸೆಕೆಂಡ್. ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು. ಈಗ ನನಗೆ ಯಾವುದೇ ತನಿಖೆಗೆ ಆಯ್ತು, ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಅದ್ರ ಬಗ್ಗೆ ಮಾತಾಡ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಮತ್ತೆ ಯಾಕೆ ಮಾತಾಡ್ತೀವಿ ನೀವು? ತನಿಖೆ ಮಾಡ್ತೇವೆ. ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಲ್. ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ. ನಾ ಹೇಳ್ದು ಕೇಳಿ. ಆಯ್ತು, ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗ್ಲಿ, ಆಯ್ತು. ತಾಂಡ ಅಭಿವೃದ್ಧಿ ನಿಗಮ ತನಿಖೆ ಆಗ್ಲಿ, ತನಿಖೆ ಆಗ್ಲಿ, ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗ್ಲಿ. ಇವರ ಮೇಲೆ ಕೋಪ ಇದೆಯಾ? ಬೆಲ್ಲದ ಮೇಲೆ ನಿಮ್ಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ? ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ನಾನು ಹೇಳ್ದು ಕೇಳಿ ನೋಡಿ. ನಾನು ನೋಡಿ ಕೇಳಿ. ಮಾಡ್ಕೊಟ್ರಲ್ಲ ಅವಾಗ ನಿಮಗೆ ತನಿಖೆ ಆಗಿದೆ. ಅದು ತನಿಖೆ ಆಗಿ ಬಂದಿದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವ್ರೆ ಏನು ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ, ಹೇಳ್ತೀನಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಜನರಿಗೆ ದಾರಿ ತಪ್ಪಿಸುವುದು ಇದೆಯಾ? ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಕೆಲವು ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದಾರೆ. ಕ್ವಶನ್ ಅವರ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಕೊಡಬೇಕು, ಬಿಲ್ಲು ಪಾಸ್ ಆಗಬೇಕು. ಇರುವುದೇ 26 ದಿವಸ ತನಕ 9 ದಿವಸದ ಅಧಿವೇಶನ. ಈ ಒಂದು ಸಂದರ್ಭದಲ್ಲಿ ನಾವು ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ. ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಇನ್ನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸೆಂಬ್ಲಿ ಆಗುವುದಿಲ್ಲ. ಇಲ್ಲಿ ವಿಚಾರ ಏನಿದೆ, ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಆದಂಥ ಗಗನದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಮಾನ್ಯ ಪ್ರತಿಪಕ್ಷದ ನಾಯಕರು, ಆಡಳಿತ ಪಕ್ಷದ ಸಹ ಏನಿದೆಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಿದೆ, ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡೋದು ಸ್ವಾಭಾವಿಕ, ಮಾತಾಡಲೇಬೇಕು.
ಇದು ವಿಚಾರ. ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವ್ರನ್ನ ಅಲ್ಲಿ ಕೂತ್ಕೊಳಿಸಿದ್ದಾರೆ, ನಿಮ್ಮನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ದಾರೆ. ಈಗ ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ನಿಮ್ಮ ಸೀಟ್ ಸರಿ ಇಲ್ವೋ ನೀವು ಸರಿ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನೀವು ಎದ್ದು ನಿಲ್ತೀರಿ. ನಾ ಸೀಟ್ ಚೇಂಜ್ ಮಾಡ್ಲಾ? ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ. ನಮ್ಮ ಆಗ್ರಹ ಇದೆ, ಎಲ್ಲ ತನಿಖೆ ಆಯ್ತು ಕೂತ್ಕೊಳ್ಳಿ. ಎಲ್ಲಾನು ನೀವು ಯಾಕೆ ಮಾತಾಡ್ತೀರಿ? ಪಾರ್ಲಿಮೆಂಟ್ ಎಲೆಕ್ಷನ್ ನೀವು ಯಾಕೆ ಮಾತಾಡ್ತೀರಿ? ಆಯ್ತು ನೋಡಿ, ಒಂದು 69 ಜಡ್ಜ್ 3 ದಿವಸ ಚರ್ಚೆ ಮಾಡಿದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದರೂ 10 ದಿವಸ ನಂತರ ಪ್ರಯೋಜನ ಪಡಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಹಗರಣ ಇದೆ ನೀವೆಲ್ಲ ತನಿಖೆ ಮಾಡಿ. ಯಾರು ತನಿಖೆ ಮಾಡಿ ಬೇಡ ಅಂತ ಹೇಳುದಿಲ್ಲಲ್ಲ. ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೆ ಪರಿಹಾರ ಸಿಗ್ತದ? ಜನ ಇದನ್ನು ಮೆಚ್ಚಿಕೊಳ್ಳಿಕ್ಕೆ ಹೋಗ್ತಾರೆ? ಇಲ್ಲ. ಸೊ ಆಡಳಿತ ಪಕ್ಷಕ್ಕೆ ತುಂಬ ಜವಾಬ್ದಾರಿ ಇದೆ. ಮಂತ್ರಿಗಳು ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ. ಅವ್ರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ ಈ ವರ್ಗಗಳ ಹಿತಕ್ಕೆ ಅನ್ಯಾಯ ಆದಾಗ ಮಾತಾಡದೆ ಈ ಕೋರ್ಟ್ ಮಾತಾಡ್ತಾರಲ್ಲ, ಈ ಕಡೆ ಹೆಂಗ್ ಸುಮ್ಮನೆ ಕೂತಿರೋದು? ಈಗ ನೀವೀಗ ಅತ್ಯಂತ ಹಿರಿಯ ಮಾಡ್ಬೇಕಲ್ವಾ? ನೀವೀಗ ಅತ್ಯಂತ ಬಗ್ಗೆ ಅವ್ರು ಮಾತಾಡೋದನ್ನ ಯಾರು ಅಡ್ಡಿಪಡಿಸಲ್ಲ. ಎಲ್ಲ ಮಾತುಗಳಿಗೂ ಸಮರ್ಪಕವಾಗಿ ಉತ್ತರ ಸರ್ಕಾರ ಕೊಡ್ತೀವಿ. ಆದ್ರೆ ಅವ್ರು ಹೇಳುವಾಗ ಅವ್ರದೇ ಅಧಿಕಾರ ಅವಧಿನಲ್ಲಿ ಹೆಚ್ಚು ಹಗರಣ ಆದಾಗ ತನಿಖೆ ಮಾಡ್ದೇನೆ ಸರ್ಕಾರನೂ ಎತ್ತೆ ಮಾತನ್ನು ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ? ರಾಜಕೀಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ಸಿನ ಪರವಾಗಿತ್ತೋ ಆ ವರ್ಗಗಳ ಸ್ಥಾನ ಪಲ್ಲಟ ನಾನು ಅವ್ರಿಗೆ ಪರವಾಗಿ ನಿಮ್ಗೆ ಹೇಳಕ್ಕೆ ನಾವು ಅಡ್ಡಿ ಮಾಡಲ್ಲ. ನಿಮ್ಮ ಹೇಳಿಕೆಗೆ ನಾವು ಅಡ್ಡಿ ಪಡಿಸಲ್ಲ. ನಿಮ್ಮ ವಿಚಾರ ಮಂಡನೆ ವಿರೋಧ ಮಾಡಲ್ಲ. ನಿಮ್ಮ ಹೇಳಿಕೆನ ವಿರೋಧ ಮಾಡಲ್ಲ. ನಿಮ್ಮ ವಿಚಾರ ಮಂಡನೆಗೆ ವಿರೋಧ ಮಾಡಲ್ಲ. ನೀವೇ ಇದ್ದಾಗ ಏನೆಲ್ಲ ಘಟನೆಗಳಾದವು ಅದನ್ನ ಈಗ ರಿಪೋರ್ಟ್ ಮಾಡುವಾಗ ಅವಾಗಲೂ ಮಾದೇವಪ್ಪನವರು ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಮಾದೇವಪ್ಪನವರು ಆವಾಗ ಈ ವಿಷಯ ಮಾದೇವಪ್ಪನವರಿಗೆ ಕಾಳಜಿಯನ್ನು ಬೆಂಬಲವನ್ನ ಕೊಡ್ತೀರಿ. ನಾನು ಬೆಂಬಲ ಕೊಡ್ತಾ ಇದ್ದೀನಿ, ಅವರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ನಾವು ಈಗ ನಮ್ಮ ಮಾತನ್ನ ನಾವು ನಿಲ್ಲಿಸ್ತೀವಿ. ಸರ್ಕಾರದ ಉತ್ತರವನ್ನ ಅವರಿಬ್ಬರು ಕೊಟ್ಟಿದ್ದಾರೆ. ಪರವಾಗಿ ಸರ್ಕಾರದ ಉತ್ತರ ಕೊಡೋದಾದ್ರೆ ಈಗ ವಿರೋಧ ಪಕ್ಷ ಮುಖ್ಯಮಂತ್ರಿ ಉತ್ತರ ಕೊಡೋಕೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಸರ್ಕಾರದಲ್ಲಿದ್ದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ರೆ ಏನಿದು? ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮಂತ್ರಿಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಿಮ್ಮ ಮನಸ್ಸಿಗೆ ಬಂದ ಹೇಳಿದ್ರೆ ಆಗ್ತದೆ. ಈಗ ಅವ್ರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು. ಮಾನ್ಯ ಮುಖ್ಯ ಉತ್ತರ ಕೊಡುವಾಗ ಎಲ್ಲ ವಿಚಾರ ಹೇಳಿ. ಆಯ್ತು, ಉತ್ತರ ಕೊಡುವ ಕೊಡಿ. ಮಾನ್ಯ ವಿರೋಧ ಪಕ್ಷ ನಾಯಕರು ಎಲ್ಲ ವಿಷಯಗಳನ್ನ ಅವ್ರಿಗೆ ಮನೆ ಮುಂದೆ ಬೇಗ ಮಾತು ಮುಗಿಸ್ತಾ ಇರ್ತಾರೆ. ಈಗ ಆದ್ಮೇಲೆ ಇನ್ನೊಬ್ಬರು ಸದಸ್ಯರು ಅನುಭವ ಇರೋರು ಹೇಳಿದ್ರೆ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗೋದು. ಆಯ್ತು, ಅದನ್ನ ನಾವು ಹೇಳುವಂತ ಮಾತಾಡೋದು ಅವಕಾಶ ಕೊಡಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.